ದೇವರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡಲಿಲ್ಲ ಅನ್ನೋಂಗಾಗಿದೆ ಕೋಲಾರ ರೈತರ ಕಥೆ. ಸರ್ಕಾರದಿಂದ ಯೋಜನೆ ಬಂದಿದೆ, ಬಟ್ ಅದು ರೈತರನ್ನು ತಲುಪುವಲ್ಲಿ ವಿಫಲವಾಗಿರುವಂಥದ್ದು. ಕೋಲಾರ ಜಿಲ್ಲೆಯಲ್ಲಿ ಸರ್ಕಾರದಿಂದ ನೀಡಲಾಗಿದ್ದ ಕೃಷಿ ಯಂತ್ರಧಾರೆ ಯೋಜನೆಗೆ ಯಂತ್ರಗಳು 16 ವರ್ಷಗಳಿಂದ ತುಕ್ಕು ಹಿಡಿದು ಬಿದ್ದುಬಿಟ್ಟಿದ್ದಾವೆ. 2013ರಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕೃಷ್ಣ ಬೈರೇಗೌಡರು ಕೃಷಿ ಸಚಿವರಾಗಿದ್ರಲ್ಲ, ಆಗ ಕೂಲಿ ಕಾರ್ಮಿಕರು ರೈತರ ಅನುಕೂಲಕ್ಕಾಗಿ ಕಡಿಮೆ ದರದಲ್ಲಿ ಕೃಷಿ ಯಂತ್ರಗಳು ಸಿಗುವಂತಾಗಲಿ ಅನ್ನೋ ಕಾರಣಕ್ಕೆ ಕೃಷಿ ಯಂತ್ರಧಾರೆ ಅನ್ನುವ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಜಾರಿಗೆ ತಂದಿದ್ರು. 50-50 ಖಾಸಗಿ ಹಾಗೂ ಸರ್ಕಾರದ ಅನುದಾನದಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಲಾಗಿತ್ತು. ಆದರೆ ಯೋಜನೆಯ ಹೆಚ್ಚಿನ ಮಾಹಿತಿ ಇಲ್ಲದೆ, ಸರಿಯಾದ ನಿರ್ವಹಣೆ ಇಲ್ಲದೆ ಯೋಜನೆ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ. ಯೋಜನೆಯ ಯಂತ್ರಗಳು 10 ವರ್ಷಗಳಿಂದ ಬಿದ್ದಲ್ಲಿಯೇ ಬಿದ್ದು ತುಕ್ಕು ಹಿಡಿತಾ ಇದೆ. ಇತ್ತ ಖಾಸಗಿ ವ್ಯಕ್ತಿಗಳಿಂದ ದುಬಾರಿ ದರದಲ್ಲಿ ಟ್ರ್ಯಾಕ್ಟರು, ಟಿಲ್ಲರು ಸೇರಿದಂತೆ ವಿವಿಧ ಯಂತ್ರಗಳನ್ನು ಹೆಚ್ಚಿನ ಬಾಡಿಗೆಗೆ ಕೊಟ್ಟು ರೈತರು ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಹಳಷ್ಟು ವಿಚಾರದಲ್ಲಿ ಹೇಗೆ ಆಗುವಂಥದ್ದು, ಸರ್ಕಾರ ತರುವಂತಹ ಯೋಜನೆಗಳು ಜನರನ್ನು ತಲುಪುವಲ್ಲಿ ಅಧಿಕಾರಿಗಳು ಕೂಡ ಕೆಲಸ ಮಾಡೋದಿಲ್ಲ, ಜನಪ್ರತಿನಿಧಿಗಳು ಕೂಡ ಕೆಲಸ ಮಾಡೋದ್ರಿಲ್ಲ. ಅದರ ಫಲ ಈ ರೀತಿ ಆಗಿರುತ್ತೆ. ಕೃಷಿ ಯಂತ್ರಧಾರೆ 2014ರಲ್ಲಿ ಜಾರಿಯಾಗಿತ್ತು. ಆಗ ರೈತರಿಗೆ ಒಳ್ಳೆಯದಾಗಲಿ ಅಂತೇಳಿ ಒಳ್ಳೊಳ್ಳೆ ರೈತರಿಗೆ ಸಂಬಂಧಪಟ್ಟಂಗೆ ಟೈಲರು, ಟ್ಯಾಕ್ಟ್ರು, ಮಿನಿ ಟ್ಯಾಕ್ಟ್ರು, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಕೃಷಿ ಪರಿಕರಗಳನ್ನೆಲ್ಲ ಸರ್ಕಾರ ಒದಗಿಸ್ಕೊಟ್ಟಿತ್ತು. ಆದರೆ ಇಲ್ಲಿ ಕೃಷಿ ಕೇಂದ್ರಗಳೆಲ್ಲ ಅವು ಹಾಗೆ ಉಳಿದಿವೆ. ರೈತರಿಗೆ ಮಾಹಿತಿ ಇಲ್ಲದೇನೋ ಅಥವಾ ರೈತರಿಗೆ ಅಧಿಕಾರಿಗಳು ಮಾಹಿತಿ ನೀಡದಿರೋ ಕಾರಣ ಅಥವಾ ರೈತರಿಗೆ ಅವ್ರಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡದಿರೋ ಕಾರಣಕ್ಕಾಗಿ ಅವೆಲ್ಲ ಹಾಗೆ ತುಕ್ಕಿಡಿದು ಮತ್ತು ವಿಲೇವಾರಿ ಆಗದೆ ಅದ್ರ ಬಗ್ಗೆ ಮಾಹಿತಿ ಇಲ್ಲದೆ ಹಾಳಾಗಿ ನಿಂತಿವೆ. ಈ ಕಡೆ ರೈತರಿಗೂ ಅನುಕೂಲ ಆಗ್ತಾಯಿಲ್ಲ ಮತ್ತು ಸರ್ಕಾರಕ್ಕೆ ನಷ್ಟ ಆಗ್ತಾಯಿದೆ. ಬಾಡಿಗೆಗೆ ಅಂತಲೂ ಮಾಡಿದ್ರು, ಯಂತ್ರಧಾರೆ ಅನ್ನೋ ಯೋಜನೆಯೂ ಮಾಡಿದರು. ಬಾಡಿಗೆಗೆ ಅದೇ ರೈತರಿಗೆ ಅನುಕೂಲ ಆಗಲಿ